ಸ್ನೇಹಿತರೆ ನೋಡ್ತಾ ಇರುವಂಥದ್ದು ಈಗ ಹುಲ್ಲನ್ನು ತುಂಬಿ ಹದ ಮಾಡಿ ಸೊ ಈಗ ಡ್ರಮ್ಗೆ ಬೆಂಕಿಯನ್ನು ಹಾಕಿದ್ದೀನಿ. ಬೇಯಿಸ್ತಾನೆ ಗುರು. ಒಂದೇ ಒಂದು ಸ್ವಲ್ಪ ಗುಳ್ಳೆ ಬಂತು ಅಷ್ಟೇ ಕಣಪ್ಪ, ಅದಕ್ಕೆ ಸಂತೋಷ ಆಗ್ಬಿಡ್ತು. 3 ಗಂಟೆ 4 ಗಂಟೆಯಿಂದನೂ ಬೇಯಿಸ್ತಿದ್ವಿ ನಾವು, ಇನ್ನೂ ಕದೀತಿಲ್ಲ. ದನ ಬಿದ್ದಂಗದೆ. ಸುತ್ತಮುತ್ತ ನೋಡಿದ್ರೆ ಕಿರ್ಚ್ಕೊಂಡ್ರೆ 3/4 ಕಿಲೋಮೀಟ್ರಲ್ಲಿ ಯಾರೂ ಬರಲು. ಮಧ್ಯಾಹ್ನ 3 ಗಂಟೆಲಿ ಸ್ಟಾರ್ಟ್ ಮಾಡಿದ್ದು ಕಾವು ಕೊಡೋದಕ್ಕೆ, ನೈಟ್ 10 ಗಂಟೆ ಆಯ್ತಾ ಬಂತು, ಇನ್ನೂ ಕುದೀತಾ ಇಲ್ಲ ಗುರು. ಏನಾಗ್ತಿದೆ ಗೊತ್ತಾಯ್ತಿಲ್ಲ. ನೋಡ್ತಾ ಇರೋದು 10 ಗಂಟೆ ಆಯ್ತದೆ, ಇನ್ನೂ ಕುದೀತಾ ಇಲ್ಲ, ಸೌಂಡೇ ಬರ್ತಾ ಇಲ್ಲ ಅದು. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ, ನಾನು ಕೋಳಿಯ ಸಾಕಾಣಿಕೆ ಜೊತೆಗೆ ಮಶ್ರೂಮ್ ಕಲ್ಟಿವೇಶನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ತಯಾರಿನೆಲ್ಲ ಒಟ್ಟಿಗೆ ಮಾಡ್ತಾ ಹುಲ್ಲುನ ಹಚ್ಚುತ್ತಾ ಇದ್ವಿ. ಸೊ ಮುಂದಿನ ಪ್ರೊಸೆಸ್ ನ ಇಂಚಿಂಚಾಗಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೇಲ್ಗಡೆ ಹುಲ್ಲಲ್ವಾ, ಅದಕ್ಕೋಸ್ಕರ ಕಾಣ್ತಾ ಇರುವಂಥದ್ದು. ಈ ಥರದ್ದು ನಾವೆಲ್ಲ ಯೂಸ್ ಮಾಡಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಅಂತಲೇ ಹೆಲ್ದಿ ಆಗಿರುವಂಥ ಹುಲ್ಲುಗಳನ್ನ ಸೆಲೆಕ್ಟ್ ಮಾಡಿ ಹುಡುಕೋರು. ಸೊ ಇದು ಚೆನ್ನಾಗಿದೆ, ಬಟ್ ಲೇಯರ್ ಮಾತ್ರ ಆ ಥರ ಆಗಿರುವಂಥದ್ದು. ಆ ಥರದ್ದೆಲ್ಲ ಹಾಕಕ್ಕೆ ಹೋಗಬಾರ್ದು. ಕೆಲವೊಬ್ರು ಮರದ ಒಟ್ಟಿಂದ ಪೆಲೆಟ್ಸಿಂದ ಕೂಡ ಮಾಡ್ತಾರೆ. ಸೊ ನಮಗೆ ರಾವ್ ಮೆಟೀರಿಯಲ್ ಆಗಿ ನಾವು ರೈತರಾಗಿರೋದ್ರಿಂದ ಹುಲ್ಲು ಸಿಕ್ಕುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಲ್ಲನ್ನು ಮಾಡ್ಕೊಂಡಿರುವಂಥದ್ದು. ಸೊ ಮಶ್ರೂಮ್ ಕಲ್ಟಿವೇಶನ್ ಅಂತ ಹೇಳಿ ಹಿಂದ್ಗಡೆ ಒಂದು ಮೆದೆ ಸಪ್ರೇಟಾಗಿ ಅದಕ್ಕೆ ಹಾಕ್ತಿದ್ದೀನಿ. ಸೊ ಇನ್ನೊಂದು ಮೆದೆ ನಮ್ಮ ಊರು ಒಳಗಡೆ ಇದೆ, ದನ ಕರುಗಳಿಗೆ ಅಂತ ಅಲ್ಲಿ ಮಾಡಿದ್ದೀನಿ. ಇದಕ್ಕೋಸ್ಕರ ಮಶ್ರೂಮ್ ಕಲ್ಟಿವೇಶನ್ ಅಂತ ಸಪ್ರೇಟಾಗಿ ಮಾಡಿಸ್ಕೊಂಡಿರುವಂಥದ್ದು ಇದು. ಸೊ ಇದನ್ನೇನಾದ್ರು ಪರ್ಫೆಕ್ಟಾಗಿ ಆಯಿತು ಅಂತಂದರೆ ಇದಕ್ಕೆ ಮಿಷಿನ್ಸ್ ತಗೊಂಡಿರುವಂಥದ್ದು ಉತ್ತಮ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ದಿನದಲ್ಲಿ 1 hour 2 hour ಇದಕ್ಕೆ ವೇಸ್ಟ್ ಆಗ್ತದೆ. ಸೊ ಇಷ್ಟು ಬಂದರೆ ಸಾಕಂಡ್ರಿ. ಇದು ಕಾರಣ ಏನಪ್ಪ ಅಂತ ಹೇಳಿದ್ರೆ PP ಕವರ್ ಇದು ತೂತಾಗಬಾರ್ದನ್ನು ಒಂದೇ ಒಂದು ಕಾರಣಕ್ಕೆ ಮಾತ್ರ ಹೊಡೆಯುವಂಥದ್ದು. ಸೊ ಇನ್ನೊಂದು ಮಾಹಿತಿನ ಕೊಡ್ಬೋದು ನಿಮಗೆ. ಮಶ್ರೂಮನ್ನು ಯಾವುದು ಕೂಡ ಮಶ್ರೂಮ್ ಸ್ಪಾನ್ ಅಂತ ಹೇಳಿ ಕರೀತಾರೆ, ಮಶ್ರೂಮ್ ಬೀಜ ಅಂತ ಕರಿಬಾರ್ದು. ಯಾಕಂತ ಹೇಳಿದ್ರೆ ಈಗ ನಮ್ಮ ರೈತರುಗಳು ಇಲ್ಲಿ ಬಿತ್ತನೆ ಬೀಜನ ಮಾಡ್ಬೇಕಂದ್ರೆ ಟೊಮೊಟೊ ಆದರೆ ಟೊಮೊಟೊ ಬೀಜ ಬರ್ತದೆ. ಸೊ MC ಹಾಕಿದ್ರೆ MC ಬೀಜ ಬರುತ್ತೆ, ಎಳವನ್ ಹಾಕಿದ್ರೆ ಎಳವನ್ ಬೀಜ ಬರ್ತದೆ. ಆದರೆ ಮಶ್ರೂಮ್ಗೆ ಅಂತೇಳಿ ಯಾವುದೇ ರೀತಿಯಂತಹ ಬೀಜಗಳಿರಲ್ಲ. ಸೊ ಇದೇನಪ್ಪ ಮಾಡ್ತಾರೆ ಅಂತ ಹೇಳಿ ಸಿರಿಧಾನ್ಯಗಳಿಗೆ ಕೇವಲ ಮಶ್ರೂಮನ್ನು ಪೌಡರನ್ನು ಕೋಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಸ್ಪಾನ್ ಅಂತ ಕರಿಯುವಂಥದ್ದು. ಇದನ್ನು ಸೀಡ್ಸ್ ಅಂತ ಹೇಳಿ ಕರಿಬಾರ್ದು. ನೀನೇನಾದ್ರೂ ಒಂದು ಈ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಹೋದ್ರೆ ರೈತರ ಹತ್ರ ಕೇಳ್ಕೋಬೇಕು, ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಮ್ಯಾನ್ ಹತ್ರ ಕೇಳ್ಬಾರ್ದು. ಯಾಕಂದ್ರೆ ರೈತ ಒಂದು ಉದ್ಯಮದಲ್ಲಿ ಇರೋಂಥ ಲೂಪ್ ಹೋಲ್ಗಳು A to Z ಕೊಡ್ತಾನೆ. ಈಗ ನಾನು ನಗರದಲ್ಲಿ ಕೋಳಿ ಸಾಕಾಣಿಕೆಗೋಸ್ಕರ ಅಂತ ಹೇಳಿ ರೈತನ ವಿಡಿಯೋ ಅಪ್ಲೋಡ್ ಮಾಡಿದೆ. ನೀವು ನಂಬಲ್ಲ, ಒಬ್ಬ ಸ್ನೇಹಿತರ ರೀತಿ ಇಲ್ಲಿವರೆಗೂ ಕೂಡ ಕಾಂಟ್ಯಾಕ್ಟ್ ಇಟ್ಕೊಂಡು ಏನೋ ಒಂದು ಸಮಸ್ಯೆ ಬಂದರೂ ಕೂಡ ನನಗೆ ಸಾಲ್ವ್ ಮಾಡ್ತಾ ಹೋದ್ರು. ಅದೇ ಒಂದು ಉದ್ಯಮವನ್ನು ಒಬ್ಬ ಬಿಸ್ನೆಸ್ ಮ್ಯಾನನ್ನು ಕೇಳಿದ್ರೆ ಈ ರೀತಿಯಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಅವರು ಕಾಂಪಿಟೇಟರ್ ಅಂತೇಳಿ ಸೀಕ್ರೆಟ್ಗಳನ್ನು ಬಿಟ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ ಮಾರ್ಕೆಟಿಂಗ್ ಆಗಿರ್ಬೋದು, ಇಲ್ಲಾಂದರೆ ವ್ಯಾಕ್ಸಿನೇಷನ್ ಆಗಿರ್ಬೋದು, ಅಥವಾ ಇದನ್ನು ಆರೈಕೆ ಮಾಡುವಂಥ ವಿಧಾನಗಳಲ್ಲಿ ಸ್ವಲ್ಪ ಹಿಂದಿರಿಬೋದು. ಬಟ್ ರೈತ ಹಂಗೆ ಮಾಡಲ್ಲ, A to Z ಮಾಹಿತಿಯನ್ನು ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ರೈತರ ಹತ್ರ ಹೋಗಿ ಕಲಿಯೋದಾದ್ರೆ. ಈಗ ನಾವು ಸ್ನೇಹಿತರೆ, ರಾತ್ರಿ 10 ಗಂಟೆ ಆಗಿದೆ. ಸೊ ಇವಾಗ ನಾನು ಕಟ್ ಮಾಡಿದಂಥ ಹುಲ್ಲನ್ನು ಡ್ರಮ್ಮಲ್ಲಿ ಹಾಕಿ ನೆನೆಸ್ತಾ ಇದ್ದೀನಿ. ಸೊ ಇವಾಗ 4 ಚೀಲ ಇತ್ತು, 2 ಚೀಲನ ದುಮ್ಮಿ ಹಾಕಿ ನೀರನ್ನು ತುಂಬಿರುವಂಥದ್ದು. ಒಂದು ಡ್ರಮ್ ಪೂರ್ತಿ ತುಂಬಿದ್ಲೇ ಕಲ್ಲು ಮಡಗಿಬಿಡ್ಬೇಕಾಯ್ತೆ, ಸೈಜ್ ಕಲ್ಲು. ಇಲ್ಲ ಅಂತ ಹೇಳಿದ್ರೆ ಈ ಥರ ಫ್ಲೋಟಿಂಗ್ ಮಾಡ್ತಾ ಇರುತ್ತೆ. ಸೊ ರಾತ್ರಿ ಪೂರ್ತಿ ನೀರಿಲ್ಲ. ಮಶ್ರೂಮ್ ಕಲ್ಟಿವೇಶನ್ನ ಮಾಡಬೇಕಾದ್ರೆ ಮೊದಲನೇ ಬಾರಿಗೆ ನೀವು ಯಾವ ಮೆಥಡಲ್ಲಿ ಹುಲ್ಲನ್ನು ಬೇಯಿಸ್ತಾ ಇದ್ದೀರಾ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಅಂತ ಹೇಳಿದ್ರೆ ಸ್ಟೀಮಿಂಗ್ ಮೆಥಡಲ್ಲಿ ಮಾಡ್ತಾಯಿದ್ದೀರಾ, ಅಥವಾ ಬಾಯ್ಲಿಂಗ್ ಮೆಥಡ್ನಲ್ಲಿ ಮಾತಾಡ್ತಿದ್ದೀರಾ, ಅಥವಾ ಕೆಮಿಕಲ್ ಮೆಥಡಲ್ಲಿ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ. ಈ ಬಾಯ್ಲಿಂಗ್ ಮೆಥಡು ಮತ್ತು ಸ್ಟೀಮಿಂಗ್ ಮೆಥಡು ಎರಡಕ್ಕೂ ಕೂಡ ಇದೇ ರೀತಿ ಮಾಡಬೇಕು. ಬಟ್ ಕೆಮಿಕಲ್ ಮೆಥಡ್ ಹೆಂಗೆ ಯಾವುದೇ ರೀತಿ ಅಂತಲೂ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ಬಾಯ್ಲಿಂಗ್ ಮೆಥಡ್ ಮತ್ತು ಸ್ಟೀಮಿಂಗ್ ಮೆಥಡ್ ಎರಡು ಒಂದೇ ಮೆಥಡ್ ಇರ್ತದೆ. ಇವಾಗ ಡ್ರಮ್ಮಲ್ಲಿ ಒಂದು ಡ್ರಮ್ ನೀರು ತುಂಬಿಸಿ ಹುಲ್ಲನ್ನು ನೆನೆ ಹಾಕಿದ್ದೀನಿ. ಬರೋಬ್ಬರಿ 8 hour ನೆನಿಬೇಕಾಗ್ತದೆ. ಇವಾಗ 10 ಗಂಟೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆಲ್ಲ ಎತ್ತು ಬಿಡ್ತೀನಿ ಮೇಲ್ಗಡೆಗೆ. ಸೊ ಒಂದು ½ hour 1 hour ಆದರೆ ಹೆಚ್ಚು ಕಮ್ಮಿ ಏನಾಗಲ್ಲ. ಸೊ ಇವಾಗ ಇದ್ರ ಮೇಲೆ ಸೈಜ್ ಕಲ್ಲು ಮಾಡ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಈ ಥರ ಫ್ಲೋಟಿಂಗ್ ಮಾಡ್ತಾ ಮೇಲ್ಗಡೆ ಭಾಗ ಹುಲ್ಲು ನೀರಲ್ಲಿ ನೆನೆಯೋದಿಲ್ಲ. ಸೊ ಈಗ ಸೈಜ್ ಕಲ್ಲು ಮಾಡ್ಬಿಡ್ತೀನಿ. ಸೊ ಸ್ನೇಹಿತರೆ, ಈಗ ನೋಡ್ತಾ ಇರುವಂಥದ್ದು ಸೈಜ್ ಕಲ್ಲನ್ನು ಹಾಕಿದ್ದೀನಿ. ಸೊ ಇವಾಗ ಹುಲ್ಲಿನ ಚೀಲ ಪೂರ್ತಿಯಾಗಿ ನೀರಿನ ಒಳಗಡೆ ಹೋಗಿದೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ತುಂಬ ಚೆನ್ನಾಗಿ ನೆಂದಿರ್ತದೆ. ನಮ್ಗಳಿಗಂತೂ ಖತರ್ನಾಕ್ ಐಡಿಯಾಗಳು ಬರ್ತಾವೆ ಅವರು ತಲೆಗೆ. ಯಾಕಂತ ಹೇಳಿದ್ರೆ ಸೊ ನನ್ನ ಹತ್ರ ನೀರು ಶಾರ್ಟೇಜ್ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ 9 ರಿಂದ 4 ಗಂಟೆ ಮಾತ್ರ ನಮಗೆ ನೀರು. ಯಾಕಂತ ಹೇಳಿದ್ರೆ 3 piece ಇರ್ತದೆ, ಕರೆಂಟ್ ನೀರು ಇರುತ್ತೆ ಬೋರ್ಲಿಯಲ್ಲಿ. 9 ರಿಂದ 4 ಗಂಟೆ ಮಾತ್ರ ನಮಗೆ ನೀರು ಬರುವಂಥದ್ದು ಬೋರಿಂದ. ಸೊ ಇನ್ನು ಅದರಗಡೆ ಮೇಲ್ಗಡೆ ಹೋದರೆ ನಮಗೆ ನೀರು ಬರಲ್ಲ, ನೀರು ಶಾರ್ಟೇಜ್. ಸೊ ಕೋಳಿಗಳಿಗೆ
ನೀರು ಬೇಕು. ಸೊ ಎಲ್ಲಕ್ಕೂ ನೀರು ತುಂಬಿಸ್ಬಿಟ್ಟಿದ್ದೀನಿ. ಆದರೂ ಕೂಡ ಸ್ವಲ್ಪ 1-2 ಬಕೆಟ್ಸ್ ಇದೆ ಸಾಕು. 1 ಬಕೆಟ್ ಇದ್ದರೆ ನೈಟೆಲ್ಲ ಹೋಗ್ಬಿಡ್ತದೆ ಬೇಕಾದಷ್ಟು. ಒಟ್ಟಲ್ಲಿ ಇದರಿಂದ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿ ಒಂದು ಖತರ್ನಾಕ್ ಐಡಿಯಾ ಬಂದಿತ್ತು ಗುರು ತಲೆಗೆ. ಸೊ ಒಂದು 4 ಚೀಲ ಭತ್ತದ ಹುಲ್ಲು ಕಟ್ ಮಾಡಿದ್ದು. ಯಾಕೆ ನಾವು ಪಕ್ಕದಲ್ಲೇ ದೊಡ್ಡ ಕಾವಲಿ ಇದೆ ಅಲ್ಲಿಗೋಗಿ ಹಾಕ್ಬಿಡ್ಬಾರ್ದು, ಸೊ ತೇಲ್ಬಾರ್ದು ಅಂತ ಒಂದು ಸೈಜ್ ದೊಡ್ಡ ಸೈಜ್ ಕಲ್ಲು ಹಾಕ್ಬಿಡೋದು ಮೇಲ್ಗಡೆ. ದಿನದ 24 ಗಂಟೆ 24x7 ನೀರು ಬರ್ತಾನೆ ಇರ್ತದೆ. ಯಾವುದೇ ರೀತಿ ಅಂತ ನೀರು ಸಾಲ್ಟೇಜ್ ಇಲ್ಲ ಅಂತ ಒಂದು ಖತರ್ನಾಕ್ ಐಡಿಯಾ ಬಂದಿತ್ತು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಸೊ ಅಂಥ ದುಸ್ಸಾಹಸಗಳನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ಮತ್ತೆ ಇದ್ದಂಥ ನೀರನ್ನೇ ಅಡ್ಜಸ್ಟ್ ಮಾಡಿ ಇವಾಗ ಹುಣಿಯಾಕಿರುವಂಥದ್ದು. ಆದರೂ ಖತರ್ನಾಕ್ ಜುಗಾಡುಗಳು ಬರ್ತಾವೆ ತಲೆಗೆ. ಇನ್ನು 8 ಗಂಟೆಗಳ ಕಾಲ ನೀರಲ್ಲೇ ನೆಲೆಸಿ ನಂತರ ಬೆಳಿಗ್ಗೆದಲ್ಲಿ ಇದನ್ನು ಬೇಯಿಸಬೇಕಾಗ್ತದೆ. ನೀವು ಬೆಳಗ್ಗೆ ಟೈಮಲ್ಲಿ ಬೇಯಿಸೋಣ ಬನ್ನಿ. ಇವಾಗ 9:30 10 ಗಂಟೆ ಆಗ್ತಾ ಬರ್ತದೆ. ಇಲ್ಲಿ ಹುಣಿ ಹಾಕಿರುವಂಥ ಹುಲ್ಲನ್ನು ಒಂದು ಟಾರ್ಪಲ್ಗೆ ಹಾಕ್ಕೊಂಡು ಇದನ್ನು ಖಾಲಿ ಮಾಡ್ಕೊಂಡು ಮತ್ತೆ ಇದರಲ್ಲೇ ಬೇಯಿಸಬೇಕಾಗ್ತದೆ. ಯಾಕಂತೇಳಿದ್ರೆ ನನ್ನ ಹತ್ರ ಎಕ್ಸ್ಟ್ರಾ ಡ್ರಮ್ ಇಲ್ಲ. ಸೊ ಬನ್ನಿ ಇದನ್ನ ಇವಾಗ ಮಾಡೋಣ. ನೋಡಿ ನೀರು ಎಷ್ಟು ಗಲೀಜಾಗ್ಬಿಟ್ಟಿದೆ. ಯಾಕಂದರೆ ಇದರೊಳಗಡೆ ಮಣ್ಣು ಎಲ್ಲ ತುಂಬ್ಕೊಂಡಿರ್ತದೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಗಲೀಜು. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಸೊ ನೋಡ್ತಾ ಇರುವಂಥದ್ದು ಈಗ ಹುಲ್ಲನ್ನು ಡ್ರಮ್ಮಿಂದ ಎತ್ತು ಈಚ್ ಮಾಡಿದ್ದೀನಿ. ಈಗ ಬೇಯಿಸ್ಬೇಕಾಗ್ತದೆ. ನೀರೆಲ್ಲ ಸ್ವಲ್ಪ ಗಲೀಜು ನೀರು ಕೊಂಡ್ರಿ ಇವೆಲ್ಲ ನೋಡಿ ಎಷ್ಟು ಗಲೀಜಿದೆ. ಸ್ನೇಹಿತರೆ ನೋಡ್ತಾ ಇರುವಂಥದ್ದು ಈಗ ಹುಲ್ಲನ್ನು ತುಂಬಿ ಹದ ಮಾಡಿ, ಸೊ ಈಗ ಡ್ರಮ್ಗೆ ಬೆಂಕಿಯನ್ನು ಹಾಕಿದ್ದೀನಿ. ಸೊ ಹಿಂದೆಲ್ಲ ಕತ್ಬಿಡ್ತದೆ ಗುರು. ಹಿಂದ್ಗಡೆ ಕತ್ತಬಾರ್ದು, ಮುಂದ್ಗಡೆ ಹಿಂದೆ ಹುರ್ಕೊಬಾರ್ದು, ಅದೊಂಥರ ಲೆಕ್ಕ. ಸೊ ಯಾವುದೇ ರೀತಿಯಿಂದ LPG ಇಲ್ಲದವರು ಕೂಡ 100% ಆರ್ಗ್ಯಾನಿಕಲ್ಲಿ ಮಾಡ್ತಾ ಇರುವಂತಹ ಮಶ್ರೂಮ್ ಕಲ್ಟಿವೇಷನ್ ಇದು ಅಂತಲ್ಲ, ಎಲ್ಲರೂ ಕೂಡ ಇದೇ ರೀತಿ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ A to Z LPG ಮೇಲೆ ಡಿಪೆಂಡ್ ಆಗ್ತು ಅಂತ ಹೇಳಿದ್ರೆ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಈ ಥರ ಒಂದು ಕಾಯಿಸೋದಕ್ಕೆ ಅಂದ್ರೆ ಮ್ಯಾಕ್ಸಿಮಮ್ಮು 100 ರೂಪಾಯಿ ಖರ್ಚಾಗ್ಬೋದು ಬಹುಶಃ. ಸೊ ಅದನ್ನೇ ನಾವು ನ್ಯಾಚುರಲ್ ರೀತಿ ಸೌದೆಗಳು ವೇಸ್ಟಾಗಿ ಬಿದ್ದಿರ್ತವೆ ನೋಡಿ, ಎಷ್ಟು ಅದೊಂದು ಇದ್ದರೆ ಸಾಕು ನನಗೆ ವರ್ಷ ಪೂರ್ತಿ ಸೌದೆ ಅಲ್ಲೇ ನೋಡಿ ಎಷ್ಟಿದೆ, ಸುಮ್ಮನೆ ಸುಟ್ಟಾಕ್ಬಿಡ್ತಾರೆ. ಸೊ ಇದನ್ನೆಲ್ಲ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಉಪಯೋಗ ಆಗ್ತದೆ ನೋಡಿ. ಗಾಳಿ ಬರ್ತಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ಒಂದೇ ಒಂದು ದೊಡ್ಡ ಸೌದೆ ಹಾಕಿದ್ದೀನಿ. ಇದೇನಾದ್ರು ಒಂದು ಸತ ಕೆಂಡ ಬಿತ್ತು ಅಂತ ಹೇಳಿದ್ರೆ ಇನ್ನು ನಾವೇ ಕೆಡಿಸ್ಬೇಕು ಆ ರೀತಿ ಆಗ್ತದೆ ನೋಡಿ. ಕೆಂಡ ಬೀಳ್ತಾ ಇದೆ ನೋಡ್ತಾ ಇರ್ಬೋದಲ್ಲಿ. ಸೊ ಅದೇನಾದ್ರು ಒಂಚೂರು ಬಿತ್ತು ಅಂದರೆ ಮುಗಿದ ಕತೆ. ಇನ್ನೊಂದು ಸರಿ ನಾವು ಉಳಿಸ, ಯಾಕಂದರೆ ಏರು ತುಂಬಾ ಫೋರ್ಸಿಂದ ಬೀಸೋದ್ರಿಂದ ಚೆನ್ನಾಗಿ ಹತ್ಕೊಳ್ತದೆ ನೋಡಿ. ಹುಲ್ಲು ಇಲ್ಲಿ ಬಿಸಿ ಎಷ್ಟಿದೆ ಹೆಂಗೆ ಕತ್ಕೊಬಿಡ್ತದೆ. ಸೊ ಡ್ರಿಪ್ ಹಾಕಿದೆ, ಸ್ವಲ್ಪ ವೇಸ್ಟೇಜ್ ಡ್ರಿಪ್ಪು ಕತ್ಕೊಳ್ಳಿ ಅಂತ. ಸೊ ಕತ್ತಗಂತ ಹಾಕೊಳ್ಳೋಣ, ಏನು ಸಮಸ್ಯೆ ಇಲ್ಲ. ನಮ್ಮ ಡ್ರಿಪ್ಗೇನು ಇದೆಲ್ಲ ವೇಸ್ಟ್ ಅಂದ್ಬಿಟ್ಟು ಇದಕ್ಕೆ ಹಾಕ್ಬಿಡ್ತೀವಿ, ತೂಕಕ್ಕೆ ಹಾಕ್ಬಿಡ್ತೀವಿ. ಅದನ್ನು ಹಾಕೋ ಬದಲು ಈ ಥರ ಯೂಸ್ ಮಾಡ್ಕೋಬೋದು. ಇದೇನು ಗುರು ಇಲ್ಲಿ ಮತ್ತೆ ನೀರು ಹಾಕಿರುವ ಹೆಂಗೆ ಸರ್. ಆ ಥರ ಹಿಂದೆ ಕತ್ತರೆ ಉರಿ ಒಳಗಡೆ ಹೋಗಲ್ಲ. ಇವಾಗ ನಾವು ಬೇಯಿಸೋದ್ರಲ್ಲಿ ನಿರತರಾಗೋಣ. ಇಟ್ಟಿಗೆಯನ್ನು ಬಳಸಿದ್ದೀನಿ. ಸೊ ಇನ್ನೂ 3 ಇಟ್ಟಿಗೆ ಹಾಕಿದರೆ ಇನ್ನೂ ಎತ್ತರ ಬರೋದು. ಸೊ ನಾನು ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಚಿಕ್ಕದಾಗೆ ಮಾಡಿದ್ದೀನಿ. ಫಸ್ಟ್ ಒಂದೇ ಸರಿ ಮಾಡೋದಲ್ಲ ಅಂದ್ಬಿಟ್ಟು ಕಡಿಮೆ ಮಾಡಿದ್ದೀನಿ. ನೀವೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ನೆಟ್ಟನ್ನು ನಿಲ್ಸಕ್ಕೆ ಹೋಗ್ಬಿಡಿ, ಅಡ್ಡಡ್ಲಾಗಿ ಮನಗಿಸಿ ಅದ್ರ ಮೇಲೆ ಇನ್ನೊಂದು ಹಾಕಿ ಇನ್ನೂ ಎತ್ತರ ಬರ್ತದೆ. ಮತ್ತು ಇನ್ನೊಂದಷ್ಟು ಸೌದೆ ಹಾಕ್ಬಿಟ್ಟು ಆರಾಮಾಗಿ ಕೂತ್ಕೋಬೋದು. ಕಾಡು ಮೇಲ್ಗಡೆ ಇದೊಂದು ಜಮೀನು. ಸ್ವಲ್ಪ ಬೇಸಿಗೆಗಾಲದಲ್ಲಿ ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಒಂದು ಚೂರು ಏನಾದರೂ ಕತ್ತು ಅಂದರೆ ಇದಿಷ್ಟೆಲ್ಲ ಕತ್ಕೊಂಬಂದು ಇವಾಗ ಕೆಡಿಸ್ತಾ ಏನಾದ್ರು ಆಗಲಿಲ್ಲ ಅಂದರೆ ಪೂರ್ತಿ ಎಕರೆ ಪೂರ್ತಿ ಹೋಗ್ಬಿಡ್ತದೆ. ಸೊ ಈಗೇನು ಫಸಲಿಲ್ಲ, ಏನು ಸಮಸ್ಯೆ ಆಗೋಲ್ಲ. ಬಟ್ ಇರಲಿ, ನಮ್ಮ ಒಂದು ಜವಾಬ್ದಾರಿಲಿ ನಾವು ಇರಬೇಕು. ಸೊ ನೀರು ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಕುದಿಬೇಕು, ಕೊತ ಅಂತ ಕುದಿಬೇಕು. ಸೊ ಇಲ್ಲಿರೋ ಹುಲ್ಲನ್ನೆಲ್ಲ ಶಿಫ್ಟ್ ಮಾಡಿ ಅಲ್ಲಿರುವಂಥ ಹುಲ್ಲು ಸ್ವಲ್ಪ ಹಾಕ್ಬೇಕು. ಸೊ ಯಾಕಂದರೆ ಒಂದೇ ಸತಿ ಹಾಕ್ಬಿಟ್ರೆ ಉಬ್ಬಿ ಕೆಳಗಡೆ ಸೋರುವಂಥ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ಅಂತ ಅರ್ಧ ಮಾತ್ರ ಹಾಕಿದ್ದೀನಿ, ಇನ್ನರ್ಧ ಟಾರ್ಪಲ್ ಮುಚ್ಚಿ ಮಡಗಿದ್ದೀನಿ. ಎಲ್ಲ ಹುರ್ಕೊಂಬಿಡ್ತದೆ, ತಲೆ ಹೋಯ್ತಿಲ್ಲ. ಅದಕ್ಕೋಸ್ಕರ ಅಂತ ನಾನು 6 ಇಟ್ಟಿಗೆ ಮಡಗಿದ್ರೆ ಸರಿ ಹೋಗೋದು. 3 ಮಡಗಿದ್ದೀನಿ. ಆಮೇಲೆ ಬೆಂಕಿ ಹೊಡೆದು ಹಾಳಾಗಲಿ, ನಮಗೇನಾಗಬೇಕು, ಸೌದಿಗೇನು ಬರವೇ. ನೋಡಿ ಎಷ್ಟು ಬಿದ್ದಾವೆ ತೋರಿಸ್ಕೊತೀನಿ ನೋಡಿ. ಬರೀ ಬೇರುಗಳೇ ಅಲ್ಲಿ ಬಿದ್ದಿದೆ. ಎಷ್ಟೋ ಜನ ಬೆಂಕಿ ಹಾಕಿ ಕಸ್ಬಿಟ್ರು. ಏನಾದ್ರು ಆ ಸೌದೆ ಏನಾರು ಇತ್ತು ಅಂದರೆ ವರ್ಷ ಪೂರ್ತಿ ಆಗೋದು, ಅಷ್ಟು ಸೌದೆ ಇತ್ತು. ಸೌದೆಗಳಿಗೇನು ಬರಿಲ್ಲ ಕಣ್ರಿ. ಈ ಥರ ಬೇಯಿಸ್ಬೇಕಾದ್ರೆ ಹುಷಾರಾಗಿ ನೋಡ್ಕೋಬೇಕಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮೆದೆಗೂ ಇಲ್ಲಿಗೂ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ನೋಡ್ತಾರೆ, ಮತ್ತು ನನ್ನ ಮೆದೆ ಇಲ್ಲಿದೆ. ಸೊ ನಾನು
ಅಲ್ಲಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟೆನ್ಸ್ ಇರಲಿ, ಯಾಕಂದರೆ ಒಂದೇ ಒಂದು ಕಿಡಿ ಬಂದರೂ ಕೂಡ ವರ್ಷದಲ್ಲೆಲ್ಲ ಬೆಳೆದಂಥ ಹುಲ್ಲು ಒಟ್ಟು 1 ಅವರಲ್ಲಿ ಮುಗಿದೋಗ್ಬಿಡ್ತದೆ ಕತೆ. ಅಜ್ಜಿ ಬೇಯಿಸ್ತಾ 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 ಕತ್ಲೆ ಆಗೋಯ್ತು ಗುರು, ಇನ್ನೂ ಮಾಡ್ತಿಲ್ಲ. ಸೌದೆ ಮೇಲೆ ಸೌದೆ ಹಾಕ್ತಿದ್ರಿ, ನೀರಲ್ಲಿ ಹೊಗೆ ಬರ್ತದೆ, ಬಟ್ ಕುದೀತಾ ಇಲ್ಲ. ಕುದಿಬೇಕು ನನಗೆ. ಎಷ್ಟೊತ್ತು ಗಂಟೆ ಕೂತು ಹತ್ರ ಗಂಟೆ ಬೇಯಿಸ್ತೀನಿ ನೋಡಲಿ. ಈ ಥರ ಹೊಗ ಬರ್ತದ ಬೆಳಿವಾಗ, ಬಟ್ ಕುದಿ ಅಂದ್ರೇ ಕುದೀತಾ ಇಲ್ವಲ್ಲ. ಏನು ತಪ್ಪು ಮಾಡಿದ್ರೆ ಬೆಂಕಿ ಅಂತೂ ಹೆವಿ ಕೊಡ್ತಾವ್ನಿ ನೋಡಿ, ಬೆಂಕಿ ಮಾತ್ರ ಹೆವಿ ಕೊಡ್ತಾವ್ನಿ. ಅಜ್ಜಿ ಯಾದಳ್ಳಿ ಕುದೀತಾರೆ ಇಲ್ಲ ಗುರು, ಭಾರಿ ಬಿಸಿಯಾಗದೆ. ಬಟ್ ಕುದಿಬೇಕು ನೋಡಿ. ಇವಾಗ ಈ ಥರ ಬಿಳಿ ಹೊಗೆ ಫಾಗ್ ಬರ್ತಾಯಿದೆ, ಬಿಳಿ ಹೊಗೆ, ಬಟ್ ಕುದಿಬೇಕು ನನಗೆ. ಸೊ ಕಲ್ಲು ಮಡಗಿದ್ದೀನಿ ಕೆಳಗದ ಮೀರಲಿ ಅಂತ. ಬೇಯಿಸ್ತಾನೆ ಅದ ಗುರು. ಒಂದೇ ಒಂದು ಸ್ವಲ್ಪ ಗುಳ್ಳೆ ಬಂತು ಅಷ್ಟೇ ಕಣಪ್ಪ, ಅದಕ್ಕೆ ಸಂತೋಷ ಆಗ್ಬಿಡ್ತು. 3 ಗಂಟೆ 4 ಗಂಟೆಯಿಂದನೂ ಬೇಯಿಸ್ತಿದ್ದೆ ನಾವು, ಇನ್ನೂ ಕದೀತಿಲ್ಲ. ದನ ಬಿದ್ದಂಗದೆ. ಸುತ್ತಮುತ್ತ ನೋಡಿದ್ರೆ ಕಿರ್ಚ್ಕೊಂಡ್ರೆ 3/4 ಕಿಲೋಮೀಟ್ರಲ್ಲಿ ಯಾರೂ ಬರಲು. ಮಧ್ಯಾಹ್ನ 3 ಗಂಟೆಲಿ ಸ್ಟಾರ್ಟ್ ಮಾಡಿದ್ದು ಕಾವು ಕೊಡೋದಕ್ಕೆ, ನೈಟ್ 10 ಗಂಟೆ ಆಯ್ತಾ ಬಂತು, ಇನ್ನೂ ಕುದೀತಾ ಇಲ್ಲ ಗುರು. ಏನಾಗ್ತಿದೆ ಗೊತ್ತಾಯ್ತಿಲ್ಲ. ನೋಡ್ತಾ ಇರೋದು ಬಾಯಾಗಿ ಏನಂತ ಏನು ಇರಬಾರ್ದು ಗುರು, ಇಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗೋಯ್ತವೆ. ಯಾಕಂತ ಹೇಳಿದ್ರೆ ಇಲ್ಲಿ 3/4 ಕಿಲೋಮೀಟ್ರಿಗೆ ಎಲ್ಲೇ ಹುಡುಕಿದ್ರು ಕೂಡ ಒಬ್ಬ ಸಿಕ್ಕಲ್ಲ ಇವಾಗ. ಹುಷಾರಾಗಿ ನೋಡ್ಕೋಬೇಕು. ಶೆಡ್ಡಿಂದ ಈಚೆ ಬಂದು ಬೇಯಿಸ್ತಾ ಇದ್ದೀನಿ, ನೋಡ್ತಾ ಇರೋದು. ಸೊ ಮೇಲ್ಗಡೆ ಆ ಥರ ರಟ್ಟನ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾವು ಬೀಳ್ತದೆ, ಆದರೂ ಕೊತ ಅಂತ ಮಳ್ತಾ ಇಲ್ಲ ನನಗೆ. ಅಷ್ಟು ನೋಡ್ತಾ ಇರುವಂಥದ್ದು. ಸೌದೆ ಎಳ್ಕ ಬಂದು ಹಾಕ್ತಾನೆ ಇದ್ದೀನಿ, ಆದರೂ ಕುದೀತಾ ಇಲ್ಲ. ಟೈಮ್ 10 ಗಂಟೆ ಆಯಿತು, ಇನ್ನೂ ಕೂಡ ಕುದೀತಾ ಇಲ್ಲ ಗುರು. ತಲೆ ಕೆಟ್ಟೈತಾನೆ ನನಗಂತೂ ನೋಡಿ. 10 ಗಂಟೆ ಆಯ್ತದೆ, ಇನ್ನೂ ಕುದೀತಾ ಇಲ್ಲ, ಸೌಂಡೇ ಬರ್ತಾ ಇಲ್ಲ. ಅದು ನೀರನ್ನು ಫುಲ್ ಹಾಕಿದ್ದೀನಿ. ಯಾಕೆ ಹಿಂಗಾಯ್ತದೆ ಗೊತ್ತಾಯ್ತಲ್ಲ. ಇಲ್ಲಾಂದರೆ ಒಂದು ಕಟ್ಟು ಹುಲ್ಲು ವೇಸ್ಟ್ ಆಯ್ತದೆ ಅಷ್ಟೇ. ಮಶ್ರೂಮಿನ ಸಮಸ್ಯೆ ಏನಾಗಲ್ಲ. ನಾಳೆ ಇನ್ನೊಂದು ಸತ ಟ್ರೈ ಮಾಡ್ತೀನಿ, ಬಿಡಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ. ಕುದಿಸ್ತಾ ಇದ್ದೀನಿ ಆವಾಗಲಿಂದ, ದಂಟು ಮೇಲೆ ದಂಟು. ನೋಡ್ತಾ ಇರೋದು ದಂಟು ಎಷ್ಟು ಹಾಕ್ತಾಯಿದ್ದೀನಿ ಅಂತ, ಬರೀ ಬೇರ್ನೇ ಹಾಕ್ತಾಯಿದ್ದೀನಿ. ಅದು ಬಿಸಿ ಮಾಡಿದ್ರೆ ಸಾಕಾಗಲ್ಲ, ಚೆನ್ನಾಗಿ ಕುದಿಸಿದ್ರೆ ಇರುವಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ ಅಂತೇಳಿ ಕಾಯ್ತಾ ಇದ್ದೀನಿ. ಹಂಗೂ ಕುದೀತಾನೇ ಇಲ್ಲ. ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನು ಡ್ರೈ ಮಾಡಿದೆ. ಸೊ ಡ್ರೈ ಯಾವ ರೀತಿ ಮಾಡಬೇಕು ಅಂತ ಗೊತ್ತೇ ಇರಬೇಕು ನಿಮಗೆ. ಹುಲ್ಲಲ್ಲಿ 90% ವಾಟ್ರು ಡ್ರೈ ಆಗಿ, ಇನ್ನು 10% ಮಾತ್ರ ಮಾಯಿಶ್ಚರ್ ಇರಬೇಕು. ಸೊ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋ ವೀಡಿಯೋಗಳನ್ನಾಗಲಿ ಮತ್ತು ಡ್ರೈ ಮಾಡುವಂಥ ವೀಡಿಯೋ ಆಗಲಿ, ನನ್ನ ಹತ್ರ ಯಾವುದೇ ರೀತಿಯಂಥ ಸ್ಟ್ಯಾಂಡ್ಗಳು ಇಲ್ಲದಿರೋದ್ರಿಂದ ನಾನು ವೀಡಿಯೋ ಫೋಟೇಜನ್ನು ಮಾಡ್ಕೊಳ್ಳಿಲ್ಲ. ಇನ್ನೊಂದು ವಿಷಯ, ನಮ್ಮೂರಲ್ಲಿ ಕೈಗೆ ಹಾಕೊಳ್ಳೋ ಗ್ಲೌಸ್ ಸಿಗ್ತಾ ಇರೋದ್ರಿಂದ ನಾವು ಕೈಯನ್ನು ಸ್ವಚ್ಛವಾಗಿ ನೀಟಾಗಿ ತೊಳೆದು ಸ್ಯಾನಿಟೈಸನ್ನು ಮಾಡಿ ನಂತರವಾಗಿ ಪ್ರೊಸೆಸನ್ನು ಮಾಡ್ತಾ ಇರುವಂಥದ್ದು. ನೀವೇನಾದರೂ ಮಾಡಬೇಕಾದ್ರೆ ಕಂಪಲ್ಸರಿ ಗ್ಲೌಸನ್ನು ಯೂಸ್ ಮಾಡಿ. ಸೊ ಇದೇ ಪ್ರೊಸೆಸ್ನೆಲ್ಲ ಕಂಪ್ಲೀಟ್ ಮಾಡಾದಮೇಲೆ ಹುಲ್ಲನ್ನು ಸ್ಪಾನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ 11:30 ಆಗೋಗಿತ್ತು. ನನಗಂತೂ ಖಂಡಿತ ಗೊತ್ತಿಲ್ಲ ಮಶ್ರೂಮ್ ಕಲ್ಟಿವೇಷನ್ ಸಕ್ಸಸ್ಫುಲ್ಲಾಗಿ ರನ್ ಆಗುತ್ತೋ ಆಗಲ್ವ ಅಂತ. ಯಾಕಂತ ಹೇಳಿದ್ರೆ ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಿರುವಂಥದ್ದು. ಈ ಟೈಮ್ನಲ್ಲಿ ಎಕ್ಸ್ಪೀರಿಯೆನ್ಸ್ ತಗೊಂಡು ಮುಂದಿನ ಬಳಿ ಸಕ್ಸಸ್ ಮಾಡಬೇಕಾಗತ್ತೆ. ಇಷ್ಟು ಟೈಮ್ ಗಂಟ ತಗೊಂಡು ಏನಕ್ಕೆ ಮಾಡ್ತಾಯಿದ್ದೀನಿ ಗೊತ್ತಾ? ಯಾಕಂತ ಹೇಳಿದ್ರೆ 25ನೇ ಏಜಲ್ಲಿ ನಾನು ಬಿಸ್ನೆಸ್ನ ಮಾಡಿ ಲಾಸ್ ಆಗೋದಕ್ಕೆ ಇಷ್ಟಪಡ್ತೀನಿ ಹೊರತು 45ನೇ ಏಜ್ಗೆ ಹೋಗ್ಬಿಟ್ಟು 25ನೇ ಏಜಲ್ಲಿ ಯಾಕೆ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಗಿಲ್ಟ್ ಬರಬಾರ್ದು ಕಂಟ್ರಿ. ಸೊ ಅದಕ್ಕೋಸ್ಕರ ಅಂತೇಳಿ ತುಂಬ ಅಂದರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಶ್ರೂಮ್ ಕಲ್ಟಿವೇಷನ್ನ ಇವಾಗ ಡೇ 1ಇಂದ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅಂದರೆ ಹೆಚ್ಚಿನ ಅಂತ ಎಕ್ಸ್ಪೀರಿಯೆನ್ಸ್ ನನಗಿಲ್ಲ. ನಾನು ರೋಡ್ ಸೈಟಿಂದ ಟ್ರೈನಿಂಗ್ ತಗೊಂಡು ಮಾಡ್ತಿರುವಂಥದ್ದು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ಟ್ರೈನಿಂಗ್ನ ತಗೊಂಡಂಥ ವಿದ್ಯಾರ್ಥಿಗಳು ಸ್ವಲ್ಪ ಇನ್ನೂ ಕಾಂಟ್ಯಾಕ್ಟ್ಲಿದ್ದಾರೆ ನನಗೆ. ಅವ್ರ ಕಡೆಯಿಂದ ಮಶ್ರೂಮ್ ಸ್ಪಾನ್ಗಳನ್ನು ತಗೊಂಡಿರ್ಬೋದು, ಮತ್ತು ಸ್ವಲ್ಪ ಒಂದಷ್ಟು ತಪ್ಪುಗಳು ನಡೀತವೆ. ಅಂದರೆ ಬೇಯಿಸುವಂಥದ್ದಾಗಿರ್ಬೋದು, ಅದನ್ನ ಡ್ರೈ ಮಾಡುವಂಥಾಗಿದ್ರು, ಕೆಲವೊಂದು ಎಡವಟ್ಟುಗಳಾದಾಗ ನಾನು ಸ್ವಲ್ಪ ಕಾಲ್ ಮಾಡಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳದೆ ಕೈ ಹಾಕಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ತಿಳ್ಕೊಂಡು ನನ್ನ ಫ್ರೆಂಡ್ಸ್ಗಳ ಹತ್ರ ಅಲ್ಲಿ ಡಿಸ್ಕಸ್ ಮಾಡಿ ಮಶ್ರೂಮ್ ಕಲ್ಟಿವೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಯಾವ ರೀತಿ ಆಗ್ತದೆ ಮುಂದೆ ನೋಡೋಣ. ಯಾಕಂದರೆ ಸ್ಟಾರ್ಟಿಂಗ್ ಕಡಿಮೆನೇ ಮಾಡೋಣ ಅಂತೇಳಿ ಬರೀ 3 kg ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿರುವಂಥ ಬೆಡ್ಗಳನ್ನು ತಗೊಂಡೋಗಿ ಊರ ಒಳಗಡೆ ಕೊಟ್ಟಿಗೆ ಇದೆ, ಅದನ್ನ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ತುಂಬ ನಿದ್ದೆ ಬರ್ತಾಯಿದೆ.
ಸೊ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.